ಟ್ರಂಪ್ ಅಧ್ಯಕ್ಷ ಆದಮೇಲೆ ಭಾರತಕ್ಕೂ ಅಮೆರಿಕಾಗೂ ಸಂಬಂಧ ಜಾಸ್ತಿ ಆಗ್ತಿದೆ ಮತ್ತು ಕಿರಿಕು ಕೂಡ ಟ್ಯಾಕ್ಸ್ ವಿಷಯದಲ್ಲಿ ಜಾಸ್ತಿ ಆಗ್ತಿದೆ. ಆದರೆ FBI ಅಧ್ಯಕ್ಷರಾಗಿ ಭಾರತೀಯ ಮೂಲದ ಕಾಶ್ ಪಟೇಲ್ ಅವರನ್ನ ಟ್ರಂಪ್ ನೇಮಕ ಮಾಡಿದ್ದಾರೆ FBI ನಿರ್ದೇಶಕರಾಗಿ. ಹೌದು, ಅಮೆರಿಕ ಸೆನೆಟ್ ಡೊನಾಲ್ಡ್ ಟ್ರಂಪ್ ಅವರ ನಿಷ್ಠಾವಂತ ಕಾಶ್ ಪಟೇಲ್ ಅವರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ನಿರ್ದೇಶಕರಾಗಿ ಮತ ಚಲಾಯಿಸುವ ಮೂಲಕ ಆಯ್ಕೆ ಮಾಡಿದೆ. ಸೆನೆಟ್ನಲ್ಲಿ 51-49 ಮತಗಳ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ ಪಟೇಲ್ ಅವರನ್ನ FBI 9ನೇ ನಿರ್ದೇಶಕರನ್ನಾಗಿ ದೃಢಪಡಿಸಿದರು. ಪಟೇಲ್ FBIಯನ್ನು ಪಾರದರ್ಶಕವಾಗಿಸುವ ಗುರಿಯನ್ನು ಹೊಂದಿದ್ದಾರೆ. ಟ್ರಂಪ್ ನಿಷ್ಠಾವಂತ ಕಾಶ್ ಪಟೇಲ್ ಅವರು ಈಗ ಮುನ್ನಡೆಸಲಿರುವ FBIಯನ್ನು ತೀವ್ರವಾಗಿ ಟೀಕಿಸಿದರು. ಕಳೆದ 1 ತಿಂಗಳಿನಿಂದ ನ್ಯಾಯ ಇಲಾಖೆಯು ಹಿರಿಯ ಬ್ಯೂರೋ ಅಧಿಕಾರಿಗಳ ಗುಂಪನ್ನು ಹೊರಹಾಕಿರುವುದರಿಂದ ಜನವರಿ 6, 2021ರಂದು US ಕ್ಯಾಪಿಟಲ್ನಲ್ಲಿ ನಡೆದ ಗಲಭೆಗೆ ಸಂಬಂಧಿಸಿದ ತನಿಖೆಗಳಲ್ಲಿ ಭಾಗವಹಿಸಿದ ಸಾವಿರಾರು ಏಜೆಂಟ್ಗಳ ಹೆಸರುಗಳಿಗೆ ಅತ್ಯಂತ ಅಸಾಮಾನ್ಯ ಬೇಡಿಕೆಯನ್ನು ಮಾಡಿರುವುದರಿಂದ FBI ಪರಿಸ್ಥಿತಿ ಸರಿಯಾಗಿಲ್ಲ. ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಮತದಾನದ ನಂತರ ಪೋಸ್ಟ್ ಮಾಡಿದ ಹೇಳಿಕೆಯಲ್ಲಿ ಪಟೇಲ್ ಅವರು ಅತಿದೊಡ್ಡ ಪರಂಪರೆಯನ್ನು ಹೊಂದಿರುವ ಸಂಸ್ಥೆಯಾದ FBIನ 9ನೇ ನಿರ್ದೇಶಕರಾಗಿ ದೃಢೀಕರಿಸಲ್ಪಟ್ಟಿರುವುದು ಗೌರವವಾಗಿದೆ ಎಂದು ಬರೆದಿದ್ದಾರೆ. ರಿಪಬ್ಲಿಕನ್ ಸೆನೇಟರ್ಗಳಾದ ಸುಸಾನ್ ಕಾಲಿನ್ಸ್ ಮತ್ತು ಲಿಸಾ ಮುರ್ಕೋವ್ಸ್ಕಿ ಅವರು 47 ಡೆಮೊಕ್ರಾಟಿಕ್ಗಳೊಂದಿಗೆ ಕಾಶ್ ಪಟೇಲ್ ಅವರ ನಾಮನಿರ್ದೇಶನಕ್ಕೆ ವಿರುದ್ಧವಾಗಿ ಮತ ಚಲಾಯಿಸಿದರು. ನಾಮನಿರ್ದೇಶನದ ನಂತರ ಕಾಶ್ ಪಟೇಲ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಶತ್ರುಗಳನ್ನು ತನಿಖೆ ಮಾಡಲು FBIಯನ್ನು ಮುನ್ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರ ದೃಢ ನಿಶ್ಚಯದ ನಂತರ ಟ್ರಂಪ್ ಅವರ ಕಟ್ಟಾ ನಿಷ್ಠಾವಂತ ಪಟೇಲ್ ಅವರು ಏಜೆನ್ಸಿಯನ್ನ ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ನ್ಯಾಯಕ್ಕೆ ಬದ್ಧವಾಗಿ ಪುನರ್ ನಿರ್ಮಿಸುತ್ತಾರೆ ಅಂತ ಟ್ರಂಪ್ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಶ್ವೇತಭವನವು FBI ನಿರ್ದೇಶಕರಾಗಿ ಕಾಶ್ ಪಟೇಲ್ ಅವರನ್ನ ಆಯ್ಕೆಯು ಟ್ರಂಪ್ ಅವರ ಸಮಗ್ರತೆಯನ್ನು ಪುನಃಸ್ಥಾಪಿಸಲು ಮತ್ತು ಕಾನೂನಿನ ನಿಯಮಗಳನ್ನು ಎತ್ತಿ ಹಿಡಿಯುವ ಕಾರ್ಯಸೂಚಿಯನ್ನು ಕಾರ್ಯಗತಗೊಳಿಸುವಲ್ಲಿ ನಿರ್ಣಾಯಕ ಹೆಜ್ಜೆ ಆಗಿದೆ ಅಂತ ಬರೆದಿದೆ. ಯಾರು ಈ ಕಾಶ್ ಪಟೇಲ್? ಕಾಶ್ ಪಟೇಲ್ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದ ಗುಜರಾತಿ ಮೂಲದ ಪೋಷಕರಿಗೆ ಫೆಬ್ರವರಿ 25, 1980ರಂದು ನ್ಯೂಯಾರ್ಕ್ನ ಗಾರ್ಡನ್ ಸಿಟಿಯಲ್ಲಿ ಜನಿಸಿದರು. ಅವರು ರಿಚ್ಮಂಡ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದವರು. ನಂತರ ಪೇಸ್ ವಿಶ್ವವಿದ್ಯಾಲಯದ ಕಾನೂನು ಶಾಲೆಯಿಂದ ಜೂರಿಸ್ ಡಾಕ್ಟರ್ ಪದವಿ ಪಡೆದರು. ನಂತರ ಕಾಶ್ ಪಟೇಲ್ ವಕೀಲರಾಗಿ ತಮ್ಮ ಪ್ರವೃತ್ತಿಯನ್ನು ಪ್ರಾರಂಭಿಸಿದರು. ಸಾರ್ವಜನಿಕ ರಕ್ಷಕರಾಗಿ ಕೆಲಸ ಮಾಡಿದರು. ಅವರು ಕೊಲೆ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಿಂದ ಹಿಡಿದು ರಾಜ್ಯ ಮತ್ತು ಫೆಡರಲ್ ನ್ಯಾಯಾಲಯಗಳಲ್ಲಿ ತೀರ್ಪುಗಾರರ ವಿಚಾರಣೆಗಳಲ್ಲಿ ಸಂಕೀರ್ಣ ಆರ್ಥಿಕ ಅಪರಾಧಗಳವರೆಗೆ ಅನೇಕ ಪ್ರಕರಣಗಳನ್ನು ನಿರ್ವಹಿಸಿದರು. ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದ ಪಟೇಲ್ ತಮ್ಮ ಭಾರತೀಯ ಪರಂಪರೆಯ ಬಗ್ಗೆ ಮತ್ತು ಅದರ ಮೌಲ್ಯಗಳು ಮತ್ತು ವೃತ್ತಿ ಜೀವನವನ್ನು ಹೇಗೆ ರೂಪಿಸಿತು ಎಂಬುದರ ಬಗ್ಗೆ ಹಾಗಾಗಿ ಮಾತನಾಡಿದ್ದಾರೆ. ಭಾರತದೊಂದಿಗಿನ ಅವರ ಪೂರ್ವಜರ ಬಲವಾದ ಸಂಬಂಧಗಳ ಹೊರತಾಗಿಯೂ ಅವರ ವೃತ್ತಿಪರ ಕೆಲಸವು ಪ್ರಾಥಮಿಕವಾಗಿ ಅಮೆರಿಕದ ರಾಷ್ಟ್ರೀಯ ಭದ್ರತೆ, ಗುಪ್ತಚರ ಮತ್ತು ಕಾನೂನು ಜಾರಿಯ ಮೇಲೆ ಕೇಂದ್ರೀಕೃತವಾಗಿದೆ. ಭಾರತೀಯ ಮೂಲದ 45 ವರ್ಷದ ವಕೀಲ ಕಾಶ್ ಪಟೇಲ್ ಅಧ್ಯಕ್ಷರ ಉಪ ಸಹಾಯಕ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನಾ ನಿಗ್ರಹಕ್ಕಾಗಿ ಹಿರಿಯ ನಿರ್ದೇಶಕ ಸೇರಿದಂತೆ ಹಲವು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಭಾರತ ವಿಶ್ವದ ಬೇರೆ ಬೇರೆ ಪ್ರಬಲ ರಾಷ್ಟ್ರಗಳಲ್ಲಿ ಭಾರತೀಯ ಮೂಲದವರು ಪ್ರಬಲ ಹುದ್ದೆಗಳನ್ನ ಪಡಿತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಒಂದು ಖುಷಿ ವಿಚಾರ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.